ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ಎರಡನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯೆ 2 ಚಂದ್ರಗ್ರಹದ ಸಂಖ್ಯೆಯಾಗಿದೆ. ತಿಂಗಳದ 2, 11, 20, 29ನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀ ಪುರುಷರ ಭವಿಷ್ಯದ ಫಲ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಚಂದ್ರ ಸಂಖ್ಯೆ ಬಂದು 2. ಚಂದ್ರ ಅಂದರೆ ತಾಯಿಯ ಸಂಕೇತವಾಗಿದೆ. ತಾಯಿಯ ಮನಸ್ಸು ಇರತಕ್ಕಂತಹ ಸ್ವಭಾವದವರು ಚಂದ್ರ ಸಂಖ್ಯೆಯವರಾಗಿರ್ತಾರೆ. ಚಂಚಲ ಮನಸ್ಸಿನವರು ಇವರಾಗಿರ್ತಾರೆ. ಚಂದ್ರೋ ಮನಸಾ ಜಾತಃ ಅಂತಂದೇಳಿ ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಮನಸ್ಸನ್ನು ಆಳ್ತಕ್ಕಂಥವನು ಚಂದ್ರ. ಹಾಗಾಗಿ ಇವರು ತುಂಬ ಕಲ್ಪನಾತೀತರು, ಮೃದು ಸ್ವಭಾವಿಗಳು ಆಗಿರ್ತಕ್ಕಂಥವ್ರು. ಇವರ ಜೀವನವು ಮೇಲಿಂದ ಮೇಲೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂತೆ ಏರು ಇಳುವು ಕಂಡು ಬಂದೇ ತಿರುತ್ತದೆ. ಯಾವುದೇ ಕೆಲಸಕ್ಕೆ ಇವರಿಗೆ ಮಿತ್ರರ ಅಥವಾ ಎರಡನೆಯವರ ಪ್ರೋತ್ಸಾಹ, ಪ್ರಚೋದನೆ ಮತ್ತು ಸಹಾಯ ಬೇಕೇ ಬೇಕು. ಇವರಿಗೆ ಕೋಪ ಬೇಗನೆ ಬರುತ್ತದೆ. ಕೋಪದಲ್ಲಿ ತಮ್ಮನ್ನು ತಾವೇ ಮರೆತು ಖಂಡನೀಯವಾಗಿ ವರ್ತಿಸಿ ನಂತರ ಅದರ ಪಶ್ಚಾತ್ತಾಪ ಪಡುತ್ತಾರೆ. ಆದರೂ ಇವರ ಮನಸ್ಸು ಬಹಳ ತುಂಬ ಮುಗ್ಧ ಸ್ವಭಾವದವರು, ಒಳ್ಳೆಯವರು ಆಗಿರ್ತಾರೆ. ಇವರು ಮಾತಿನ ಮಲರಾಗಿದ್ದು ಸಂತೋಷದಾಯಕ ವಾತಾವರಣವನ್ನು ನಿರ್ಮಿಸುತ್ತಾರೆ. ಇವರು ಯಾವುದೇ ಕೆಲಸಕ್ಕೆ ಬಹುಬೇಗ ಉದ್ರೇಕಗೊಂಡು ಅವಸರ ಮಾಡಿಕೊಂಡು ಆ ಕೆಲಸವನ್ನು ಮಾಡುವಷ್ಟರಲ್ಲೇ ಸುಸ್ತಾಗಿಬಿಡ್ತಾರೆ. ಅತೀ ಖರ್ಚುಕರಾಗಿದ್ದು ಸುಖಕರ ರಾಜಭೋಗದ ಜೀವನಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡುತ್ತಾರೆ. ಅಲ್ಲಿದ್ದಾಗಿ ತೀವ್ರ ಮಾನಸಿಕ ನೋವಿನಿಂದ ಒಳಗಾಗುತ್ತಾರೆ. ಇದನ್ನು ಅರಿತುಕೊಂಡು ಇವರು ಹಣದ ಖರ್ಚಿನ ವ್ಯವಹಾರ ಬಗ್ಗೆ ಎಚ್ಚರ ವಹಿಸಬೇಕು. ಅತೀ ದಪ್ಪವಾದರೆ ತುಂಬ ಕಷ್ಟ. ಸ್ವಲ್ಪ ಆ್ಯಕ್ಟಿವ್ ಇರಬೇಕಂದ್ರೆ ಇವರು ತೆಳ್ಳಗೆ ಇರಬೇಕು. ನಂತರ ಅದನ್ನು ಸರಿಪಡಿಸಿಕೊಂಡು ದೇಹದ ಗಾತ್ರದಲ್ಲಿ ಏರುಪೇರಾದರೆ ಅದನ್ನು ಸರಿ ಮಾಡಿಕೊಂಡು ಜೀವನ ತುಂಬ ಚೆನ್ನಾಗಿರ್ತೈತೆ. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಲೇಖಕರು, ಕವಿಗಳು, ವಾಗ್ಮಿಗಳು, ಪ್ರಸಿದ್ಧಿ ಹೆಸರು ಉಳ್ತಕ್ಕಂಥವರು ಎಲ್ಲ ವ್ಯಕ್ತಿಗಳು ಈ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರಶಸ್ತಿ, ಸನ್ಮಾನಗಳನ್ನು ತುಂಬ ಜನಪ್ರಿಯ ಹೊಂದಿರತಕ್ಕಂಥವ್ರು ಈ ಸಂಖ್ಯೆಯಲ್ಲಿದ್ದಾರೆ. ಇವರಿಗೆ ಆಂತರಿಕ ಶತ್ರುಗಳೇ ಬಹಳ ಜನರಿರ್ತಾರೆ. ಮೇಲಿಂದ ಮೇಲೆ ಅಪಕೀರ್ತಿ ಅಥವಾ ಬೇಡವಾದ ಅಧಿಕಾರ, ಸ್ತ್ರೀಯಿಂದ ಹಾನಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿದೆ. ಹಾಗಾಗಿ ಅದರಿಂದ ಎಚ್ಚರ ವಹಿಸಬೇಕು. ತಮ್ಮ ಬಂಧು ಬಳಗದವರು, ಜನರನ್ನು ಸೇರಲಾದವರು, ತಾಯಿ ಮೇಲೆ ಹೆಚ್ಚು ಪ್ರೀತಿ ಉಳ್ತಕ್ಕಂಥವ್ರು ಇವರು. ಸದಾ ಕೆಲಸ ಮಾಡುವ ಪ್ರೇಮಿಗಳು, ಸ್ವಲ್ಪ ಸಂಶಯ ಸ್ವಭಾವದವರು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರಾಗಿರ್ತಾರೆ. ಈ ಜಾತಕದಲ್ಲಿ ಲಗ್ನದಲ್ಲಿ ತೊಂದರೆಯೂ ಆಗಿ ಮೊದಲನೇ ಹೆಂಡತಿ ಅನಾರೋಗ್ಯವಾಗಿರ್ತಾಳೆ. ಹಾಗಾಗಿ ಕೆಲವೊಂದು ಸಾರಿ ಆಗಬಹುದು. ಅಥವಾ ಇವರು ಪರಸ್ತ್ರೀಯರ ಮೋಹದಲ್ಲಿ ಇರಬಹುದು. ಇವರು ವಾದ ಮಾಡುವ ಸ್ವಭಾವದರಾಗಿದ್ದು ಸಮಾಜ ಹಾಗೂ ಸಂಸಾರದಲ್ಲಿ ಸಹಕಾರ ಹಾಗೂ ಸಮರಸ ಭಾವನೆಯಿಂದ ಬಾಳಬೇಕು. ಇವರಿಗೆ ಪಾರಮಾತ್ಮಿಕ ಆಧ್ಯಾತ್ಮ, ಸಂಗೀತ, ಜ್ಯೋತಿಷ್ಯ, ನಿಸರ್ಗಶಾಸ್ತ್ರ ಇವುಗಳಲ್ಲಿ ಆಸಕ್ತಿ ತುಂಬ ಇರ್ತದೆ. ಸಂಗೀತ, ಜ್ಯೋತಿಷ್ಯದಲ್ಲಿ ತುಂಬ ಆಸಕ್ತಿ ಇರ್ತದೆ. ಇವರು ಎಲ್ಲರಿಗಿಂತ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿರ್ತಕ್ಕಂಥವರು. ಸದಾ ನೆನಪಿಡುವಂತಹ ಮನುಷ್ಯರಾಗಿರುತ್ತಾರೆ. ಇವರಿಗೆ ಸಾಂಸ್ಕೃತಿಕ ಕಲೆ, ಪರರಿಗೆ ಸಹಾಯ ಮಾಡುವ ಬುದ್ಧಿ ಸಾಕಷ್ಟು ಇರ್ತದೆ. ಕೆಲವರು ವಿಪರೀತ ಆಲೋಚಿಸುವರು, ಚಿಂತಿಸುವರು, ಮಾನಸಿಕ ಒತ್ತಡಗಳಿಗೆ ಬಲಿಯಾಗುವರು ಈ ಸಂಖ್ಯೆಯಲ್ಲಿ ಇರ್ತಾರೆ. ಸ್ವತಂತ್ರವಾಗಿ ಒಕ್ಕಲುತನ, ವೈದ್ಯಕೀಯ, ವಕೀಲ ವೃತ್ತಿ, ಚಿತ್ರಕಲೆ, ಕ್ರಯ ವಿಕ್ರಯ, ಕಮಿಷನ್ ವ್ಯಾಪಾರಸ್ಥರು, ರಾಜಕೀಯ ಧುರೀಣರು ಈ ಸಂಖ್ಯೆಯಲ್ಲಿ ಬರ್ತಾರೆ. ಸರ್ಕಾರಿ ನೌಕರಿಯಲ್ಲಿ ಜನಸಂಪರ್ಕ ಇರ್ತಕ್ಕಂತಹ ವೃತ್ತಿಯನ್ನು ಸಾಕಷ್ಟು ಮಾಡ್ತಕ್ಕಂಥವ್ರು ಈ ಸಂಖ್ಯೆಯವರು. ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಕ್ಕಂಥವ್ರು, ಇನ್ನೂ ಅನೇಕ ರೀತಿಯ ಉದ್ಯೋಗಗಳನ್ನು ಇವರು ಈ ಸಂಖ್ಯೆಯಲ್ಲಿ ಹುಟ್ಟುವರು ಮಾಡ್ತಾರೆ. ದೇಹ ಅಥವಾ ಆಯವ್ಯದಿಂದ ಅಥವಾ ವೃತ್ತಿ ಅಥವಾ ಉದ್ಯೋಗದಿಂದ ವಿಶೇಷವಾಗಿ ಗುರುತಿಸಲ್ಪಡ್ತಕ್ಕಂಥವ್ರು ಇವರು 28ನೇ ವಯಸ್ಸಿಂದ 39ನೇ ವರ್ಷದೊಳಗಾಗಿ ಶುಭಯೋಗ, ಅದೃಷ್ಟವನ್ನು ಇವರಾಗಿರುತ್ತಾರೆ. 46ನೇ ವಯಸ್ಸಿನಿಂದ ಸ್ಥಿರವಾದ ಸುಖ, ಒಳ್ಳೆಯ ಹೆಸರು, ಬದುಕು, ರಾಜಯೋಗ ಬರುತ್ತದೆ. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲವರಿಗೆ ಮಾತ್ರ ಯೋಗಿಗಳಾಗ್ತಕ್ಕಂತಹ ಯೋಗ ಇರ್ತದೆ. ಇವರು ಹಣದ ವ್ಯವಹಾರದಲ್ಲಾಗಲಿ, ಮುಂದಾಳತ್ವದ ಕೆಲಸದಲ್ಲಾಗಲಿ
ಭಾಳ ಎಚ್ಚರಿಕೆಯಿಂದ ಅರಿತು ವರ್ತಿಸಬೇಕು. ಹಣ ಸಾಲ ಮಾಡುವುದನ್ನು, ದುಂದುಗಾರಿಕೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಇವರಿಗೆ ಉತ್ತರ ದಿಕ್ಕು ಶುಭವಾಗಿದ್ದು ಆ ದಿಕ್ಕಿನಲ್ಲಿ ಕುಳಿತು ಉದ್ಯೋಗ ಮಾಡುವುದನ್ನು ಕಲಿಬೇಕು. ಮನೆ ಅಂಗಡಿಗಳ ಬಾಗಿಲು ಇಡುವುದನ್ನು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಉತ್ತರ ದಿಕ್ಕಿಗೆ ಪ್ರಗತಿ ಉಂಟಾಗಬೇಕಾದ್ರೆ ಉತ್ತರ ದಿಕ್ಕಿಗೆ ಜಾಸ್ತಿ ಇವರು ವ್ಯವಹಾರ ಮಾಡಬೇಕು. ಇವರಿಗೆ ಬಿಳಿ ಮತ್ತು ಹಸಿರು ಬಣ್ಣಗಳು ಅದೃಷ್ಟವಾಗಿರ್ತಕ್ಕಂಥದ್ದು. ಸೋಮವಾರ, ಗುರುವಾರ, ಭಾನುವಾರ ತುಂಬ ಅನುಕೂಲವಾಗಿರ್ತಕ್ಕಂಥ ದಿನಗಳು. ಈ ಜಾತಕದವರು ಬಿಳಿ ಮುತ್ತನ್ನು ಧರಿಸಬೇಕು. ಅದನ್ನು ಲಾಕೆಟರ ಮಾಡ್ಬೋದು ಅಥವಾ ಉಂಗುರದಲ್ಲಿ ಕೂಡ ಧಾರಣೆ ಮಾಡ್ಬೋದು. ಕಪ್ಪು ಬಣ್ಣವನ್ನು ತುಂಬ ಅವಾಯ್ಡ್ ಮಾಡಬೇಕು. ಇವರಿಗೆ ಶುಭಕರವಾಗಿರ್ತಕ್ಕಂತಹ ಅರಳುವೊಂದು ಮುತ್ತನ್ನು ಧರಿಸ್ಕೋಬೇಕು. ಇವರು ಪಾರ್ವತಿ ದೇವಿ, ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ದುಮ್ ದುರ್ಗಾಯ ನಮಃ, ದುಮ್ ದುರ್ಗಾಯ ನಮಃ ಅಂತಂದೇಳಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಚಂದ್ರನನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಚಂದ್ರನನ್ನು ಧ್ಯಾನ ಮಾಡೋದರಿಂದ ಇವರಿಗೆ ಕೈಕಾಲು ನೋವು, ಕೆಲವೊಂದು ಜಠರ ವಿಕಾರ, ಗಂಟಲಿನ ನೋವು, ನರಗಳಲ್ಲಿ ಆಗಾಗ ಸೆಳೆತ ಇವೆಲ್ಲ ಬರ್ತಕ್ಕಂಥದ್ದು ಈ ಸಂಖ್ಯೆಯವರಿಗೆ ಇರ್ತದೆ. ಹಾಗಾಗಿ ಇವರು ಕೆಲವೊಂದು ಉಪಚಾರವನ್ನು ಮಾಡಿಕೊಳ್ಳೋದ್ರಿಂದ, ಗ್ರಹಶಾಂತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸೌಖ್ಯವನ್ನು ಅನುಭವಿಸ್ಬೋದು. ಈ ಸಂಖ್ಯೆಯವರಿಗೆ ಪ್ರಾಣಿ ದಯ ಉಳ್ಳತಕ್ಕಂಥವ್ರು ಈ ಸಂಖ್ಯೆಯವರು. ದೀನದಲಿತರಿಗೆ, ನಿಸ್ಸಹಾಯಕರಿಗೆ, ಕೈಲಾಗದವರಿಗೆ ಸಹಾಯ ಮಾಡತಕ್ಕಂಥವ್ರು. ಸಮಾಜದಿಂದ ಅನೇಕ ವಾಹನಾಧಿಪತಿಗಳು ಇವರಾಗಿರ್ತಾರೆ. ಪ್ರೀತಿ ಕರುಣೆಗಾಗಿ ಚಂದ್ರ ಗ್ರಹದ ಒಂದು ಮಂತ್ರವನ್ನು ಸ್ಮರಣೆ ಮಾಡಬೇಕು. ಚಂದ್ರ ಶಾಂತಿಯನ್ನು ಮಾಡೋದರೊಂದಿಗೆ 2, 7, 8, 11, 16, 20, 25, 29, 31 ಈ ದಿನಾಂಕಗಳಲ್ಲಿ ಕೆಲಸ ಮಾಡೋದ್ರಿಂದ ಭಾಳ ಉತ್ತಮವಾಗಿ ಕೆಲಸ ಆಗ್ತವೆ. ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು 2, 11, 20, 29 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಮದುವೆ ಆಗ್ತಕ್ಕಂಥ ಸಂಖ್ಯೆಯವರು 2ನೇ ತಾರೀಕಿನವನ್ನೇ ಆಗ್ಬೋದು. ಗುರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗ್ಬೋದು. 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಿರ್ಬೋದು. ಬುಧ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಶನಿ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು 8ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಬಹುದು. 12, 21, 30, 14, 23, 17, 26 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಮದುವೆ ಆದರೆ ಜೀವನ ತುಂಬ ಚೆನ್ನಾಗಿರ್ತೈತಿ. ಧನ್ಯವಾದಗಳು.